ಪರಿಶಿಷ್ಟ ಸಮುದಾಯಗಳಿಗೆ ಒಳ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥ ವರದಿಗೆ ಇದೀಗ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇವೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ, ಏನು ಹೇಳಕ್ಕೆ ಬಯಸ್ತೀರಾ? ಸರ್, ಇದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಈ ವರದಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿಲ್ಲ ಸರ್. ಸಾಮಾಜಿಕ ನ್ಯಾಯ ಅಂದರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋದು ಸಾಮಾಜಿಕ ನ್ಯಾಯ. ಇಲ್ಲಿ ಯಾವುದೋ ಒಂದು ಜಾತಿಯನ್ನು ಕುಗ್ಗಿಸ್ತಕ್ಕಂತಹ, ಯಾವುದೋ ಜಾತಿಯ ಅಂಕಿಅಂಶಗಳನ್ನ ಮರೆಮಾಚತಕ್ಕಂಥ ಕೆಲಸ ಮಾಡಿರೋದ್ರಿಂದ ಇದನ್ನು ಸಾಮಾಜಿಕ ನ್ಯಾಯದ ವರದಿ ಅಂತ ನಾನು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರು ಕೊಟ್ಟಿರತಕ್ಕಂಥ ಅಂಕಿಅಂಶಗಳು, ಇವರೇನು ಬಲಗೈ ಸಮುದಾಯದ ಅಂಕಿಅಂಶಗಳನ್ನ ಕಡಿಮೆ ಮಾಡಿ ತೋರಿಸ್ತಾ ಇದ್ದಾರೆ, ಸೆಗ್ರಿಗೇಟ್ ಮಾಡಿ ವಿಭಾಗ ಮಾಡಿ ತೋರಿಸ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದನ್ನು ನಾನು ಸಂವಿಧಾನಾತ್ಮಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು. ಎರಡನೇದು, ಬಲಗೈ ಸಂಬಂಧಿತ ಜಾತಿಗಳನ್ನು ಎಡಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸಿ ಅಂತ ಸರ್ಕಾರ ನೋಟಿಫಿಕೇಷನ್ ಮಾಡಿದೆಯಾ ನಾಗಮೋಹನ್ ದಾಸ್ ಅವರೇ? ಯಾವ ಆಧಾರದ ಮೇಲೆ ನೀವು ಸೇರಿಸ್ತೀರ ಜಾತಿಗಳನ್ನ ಆ ಗುಂಪಿಗೆ? ಅಥವಾ ಎಡಗೈ ಸಂಬಂಧಿತ ಜಾತಿಗಳನ್ನ ಬಲಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸಿ ಅಂತ ಸರ್ಕಾರ ನೋಟಿಫಿಕೇಷನ್ ಮಾಡಿ ನಿಮ್ಮ ಕೈಗೆ ಕೊಟ್ಟಿದೆಯಾ? ಅಧಿಕಾರ ವ್ಯಾಪ್ತಿಯನ್ನು ಮೀರ್ತಕ್ಕಂಥದ್ದು ನಿಮ್ಗೆ ಯಾರು ಕೊಟ್ಟಿದ್ದು? ಅದನ್ನು ಯಾರು ಕೊಟ್ಟಿದ್ದು? ಇದನ್ನು ನಾವು ಒಪ್ಕೋಬೇಕಾ? ಇದನ್ನ ಅಥವಾ ಸರ್ಕಾರ ಒಪ್ಕೋಬೇಕಾ? ಇದನ್ನ ಮೊದಲನೇ ಹಂತದ ಪ್ರಶ್ನೆ ನಂದು. ಒಪ್ಕೋಬೇಕಾ ಇದನ್ನ? ಹೇಳಿ. ಸರ್ಕಾರ ಒಪ್ಕೋಬೇಕು. ಹೆಂಗೆ ಒಪ್ಕೊಳುತ್ತೆ ಸರ್ಕಾರ? ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಅಂದರೆ 1% ತಂದು ಕೂರಿಸಿದಿರಲ್ಲ, ಹೆಂಗೆ ಒಪ್ಕೊಂಡ್ಬಿಡ್ತಾರೆ? ಅವೈಜ್ಞಾನಿಕವಾಗಿದೆ. ಹಾಗಾಗಿ ಇವತ್ತು ಸ್ಪಷ್ಟ ನಿರ್ಧಾರ ಏನಂದರೆ ಅದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ ರೀತಿಯಲ್ಲಿ ಇಲ್ಲ ಅದು. ಅವ್ರೇನು ಹೇಳಿದ್ದಾರೆ, ದತ್ತಾಂಶ ಹೇಳಿದಾರಲ್ಲ, ದತ್ತಾಂಶದ ಪ್ರಕಾರ ಇಲ್ಲ ಅದು. ಈಗ ಒಂದು ಕಡೆ ನೀವು ವರದಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಸಚಿವರು ಎಲ್ಲರೂ ಸಹ ನಾವು ಒಗ್ಗಟ್ಟಾಗಿ ಈ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮೆಲ್ಲ ಸಚಿವರುಗಳು, 2 ಸಮುದಾಯದ ಸಚಿವರು, ಇನ್ನೆಷ್ಟು ವರ್ಷ ನಾವು ಬೀದಿಗೆ ಬರೋದಪ್ಪ, ನಾವು ಬೀದಿಗೆ ಬರೋದು ಬೇಡ, ನಾವು ಏನು ಅವ್ರ ವರದಿಯಲ್ಲಿ 3 ಪಾಯಿಂಟ್ ಹೇಳಿದ್ದಾರೆ, ಪುರಸ್ಕರಿಸಿ, ತಿರಸ್ಕರಿಸಿ, ಪರಿಷ್ಕರಿಸಿ ಅಂತ. ಆಗೋದಾಗಿದೆ, ಅದನ್ನ ಪರಿಷ್ಕರಣೆ ಮಾಡಿ ಬಲಗೈ ಸಮುದಾಯಕ್ಕೆ ಏನು ಅಂಕಿಅಂಶಗಳು ಪ್ರಾಬ್ಲಮ್ ಆಗಿದೆ ಅದನ್ನು ಅಲ್ಲಿಗೆ ತಂದು ಸೇರಿಸ್ಬಿಟ್ಟು ಜಾರಿ ಮಾಡೋಣ ಅಂತಕ್ಕಂಥ ಚರ್ಚೆಗಳನ್ನ ಅವ್ರು ಮಾಡಿರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಪ್ಪಿ ತಪ್ಪಿ ಅವರೇನಾದ್ರೂ ಈಗ ಏನಿದೆ ಅದನ್ನು ಯಥಾವತ್ತು ಜಾರಿ ಮಾಡಿರಿ ಅಂದರೆ ಅವರು ಆ ಜಾಗದಲ್ಲಿ ಇರೋಕ್ಕೆ ಕೊಡೋದು. ಯಾವ ನಮ್ಮ ಸಮುದಾಯದವ್ರು ಮಿನಿಸ್ಟ್ರ್ ಇದ್ದಾರೆ, ಶಾಸಕರಿದ್ದಾರೆ, ಕೂಡಲೇ ರಾಜೀನಾಮೆ ಬರೆದು ಬಿಸಾಕಿ ಈಚೆಗೆ ಬರ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಹೇಳ್ತಾ ಇದ್ದೀರಾ ವರದಿಯನ್ನು ಪರಿಷ್ಕರಿಸಿ ಇಲ್ಲ ತಿರಸ್ಕರಿಸಿ ಅಂತ ಹೇಳ್ತಾರೆ, ಆದರೆ ಸರ್ಕಾರ ಈ ವರದಿಯನ್ನು ಅನುಷ್ಠಾನ ಮಾಡಿದ್ರೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಕರ್ನಾಟಕ ರಾಜ್ಯಾದ್ಯಂತ ಏನು ಇವತ್ತು ಈ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿದ್ದೇವೆ, ಬ್ಯಾಕ್ ಬೋನ್ ಆಗಿ ಸರ್ಕಾರದ ಬೆನ್ನುಮೂಳೆಯನ್ನೇ ಮುರಿದುಬಿಟ್ಟು ಸರ್ಕಾರನ ನಾಶ ಮಾಡ್ತೀವಿ ನಾವು ಅಷ್ಟೇ. ಇದಿಷ್ಟು ಸ್ವಾಮೀಜಿ ಆಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ಮಾತುಗಳು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ನಾವು ಒಪ್ಕೊಳ್ಳಿಕ್ಕೆ ಆಗಲ್ಲ, ಸರ್ಕಾರ ಈ ವರದಿಯನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.